ಬನ್ನಿ ಬನ್ನಿ, ಏನ್ ಇನ್ನು ಸಂಕೋಚನ, ಬೇಗ ಬನ್ನಿ. ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ಹೇಳ್ರಪ್ಪ. ಮೈಸೂರು ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದ ಆಗ್ತಿದೆ. ಮೊನ್ನೆ ಒಂದು ಜಡ್ಜ್ಮೆಂಟ್ ಕೂಡ ಬಂತು. ಬೆಂಗಳೂರಿನ ಯಾವುದೋ ಒಂದು ರಸ್ತೆ, ಬಳ್ಳಾರಿ ರಸ್ತೆ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಹೌದು, ಸಂಸ್ಥಾನ ಜನರ ಆಸ್ತಿಗಳನ್ನ ಕ್ಲೇಮ್ ಮಾಡ್ತಿರೋ, ಸರ್ಕಾರದ ಆಸ್ತಿಗಳನ್ನು ಕ್ಲೇಮ್ ಮಾಡ್ತಿರೋ ವಿಚಾರ ಹೇಗೆ ಸಮರ್ಥನೆ ಮಾಡ್ತೀರಿ? ಅದು ನಿಜ ಅಂದ್ರೆ ನೀವು ಕೋರ್ಟಲ್ಲಿ ವಾದ ಮಾಡಬೇಕಲ್ಲ. ಚಾಮುಂಡಿ ಬೆಟ್ಟ ಅದು ಜನರಿಗೆ ಅಥವಾ ಸಾರ್ವಜನಿಕರು ಸೇರಿಕೆ ಅಥವಾ ಸರ್ಕಾರಕ್ಕೆ ಸೇರಿದೆ ಅಂತ ನೀವು ಕೋರ್ಟ್ನಲ್ಲಿ ವಾದ ಮಾಡಬೇಕು. ಕೋರ್ಟಲ್ಲಿ ಅವ್ರು ಯಶಸ್ವಿ ಆಗಿಲ್ಲ. ಏನಕ್ಕೆ ಅಂದರೆ ಅದು ಭಾಳ ಸ್ಪಷ್ಟವಾಗಿದೆ, ಅದು ನಮ್ಮ ಧಾರ್ಮಿಕ ಹಕ್ಕು, ನಾವು ಯಾವತ್ತೂ ಕೊಟ್ಟಿಲ್ಲ. 4-5 ನಿಮಿಷ ಸಮಯ ತಗೊಂಡು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಸರ್ಕಾರ ವರ್ಸಸ್ ರಾಜಮನೆತನ ಇದುವರೆಗೂ ಏನೇನಾಗಿದೆ? ಮೊದಲೇದಾಗಿ ಅವರು ಅಗೇನ್ 75 ಸಮಯದಲ್ಲಿ ನಾವು ಸಹ ಇದು ಏನು ನಮ್ಮ ದೇವಾಲಯಗಳು ಏನು ಇದ್ದಾವೆ, ಮುಜರಾ ಇಲಾಖೆ ಅದು ಅರಮನೆಯಿಂದನೇ ಒಂದು ರೀತಿ ಶುರುವಾಗಿದ್ದು. ಯಾಕಂದರೆ ಟೆಂಪಲ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕೆ, ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡೋದಕ್ಕೆ ಒಂದು ಇಲಾಖೆಯನ್ನು ಶುರು ಮಾಡಿದ್ರು. ಅದು ಪ್ಯಾಲೇಸ್ ಆಫೀಸಿಂದಾನೇ ನಡೀತಾ ಇತ್ತು. ಸೊ ಸಂಪೂರ್ಣವಾಗಿ ಏನೇನು ಆಚರಣೆಗಳು ನಡೀತಾ ಇತ್ತು ಅದೆಲ್ಲ ಏನು ಒಡವೆಗಳು ಇರ್ಬೋದು, ಅದಕ್ಕೆ ಬೇಕಾಗಿರುವಂಥದ್ದು ಏನು ಉತ್ಪನ್ನಗಳು ಎಲ್ಲನೂ ಕೂಡ ಅರಮನೆಯಿಂದಾನೇ ಹೋಗ್ತಾ ಇತ್ತು. ಈಗ ಮೇಲ್ಕೋಟೆಯನ್ನು ಏನು ವೈರ್ಮುಡಿ ಇರ್ಬೋದು, ರಂಗನಾಥ್ ಏನು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ಒಂದು ಏನು ಆಚರಣೆಗಳಿರ್ಬೋದು, ಶ್ರೀಕಂಠೇಶ್ವರಲ್ಲಿ ನಡೀತಾ ಇರುವಂಥದ್ದು ಆಚರಣೆ ಇರ್ಬೋದು, ಬೆಟ್ಟದಲ್ಲಿರೋದು ಮತ್ತು ಮೈಸೂರಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದೆಲ್ಲ ಇರ್ಬೋದು, ಎಲ್ಲನೂ ಸಹ ಈ ಆಫೀಸಿಂದಾನೇ ನಡೀತಾ ಇತ್ತು. 75 ಆ ಸಮಯದಲ್ಲಿ ಏನು ನಮಗೆ ವಿಶೇಷವಾದ ಹಕ್ಕೆಲ್ಲ ಏನಿತ್ತು ಅದೆಲ್ಲ ರದ್ದು ಮಾಡಿದ ನಂತರ ಆವಾಗ ತೀರ್ಮಾನ ಮಾಡಿತ್ತು, ಇಲ್ಲ ಇದು ಮೇಂಟೆನೆನ್ಸ್ಗೋಸ್ಕರ ಇದು ಒಂದು ರೀತಿ ಸರ್ಕಾರ ಇದರಲ್ಲಿ ಒಂದು ಪಾತ್ರ ಇರ್ಬೋದು ಅಂತ, ಅದು ಅನುಕೂಲ ಆಗುವಂಥದ್ದು ಅಂತ ಆವತ್ತಿನ ಅಭಿಪ್ರಾಯ. ಅದಕ್ಕಾಗಿ ಪ್ಯಾಲೇಸು ಟೆಂಪಲ್ಸ್ ಎರಡು ಕೂಡ ಒಂದು ರೀತಿ ಮೈಸೂರು ಪ್ಯಾಲೇಸ್ ಪ್ಲಸ್ ಟೆಂಪಲ್ಸ್ನ ಮೇಂಟೆನೆನ್ಸ್ಗೋಸ್ಕರ ಅವರು ಕೊಟ್ಟಿದ್ರು. ಅದು ನಿಜ. ಆದರೆ ಅದು ಕೋರ್ಟ್ ಆಗಲೇ ಹೇಳಿದೆ ಇದಾಗಲ್ಲ ಅಂತ, ಅವ್ರಿಗೆ ಪುನಃ ಕೊಡಬೇಕು ಅಂತ. ಸುಮ್ಮನೆ ಕೂತಿರಲ್ಲ. ಕಾರ್ಯಕರ್ತರ ಪ್ರಶ್ನೆ ಇದ್ದದ್ದು ಸಾರ್ವಜನಿಕರಿಗೆ ಸೇರಿದ ಆಸ್ತಿಯನ್ನು ನೀವೇ ಕ್ಲೇಮ್ ಮಾಡ್ತಿದ್ದೀರಿ. ಸಾರ್ವಜನಿಕರಿಗೆ ಸೇರಿರೋದು ಅಂತಾನೆ ನಾವು ಇಲ್ಲ ಅಂತ ಹೇಳ್ತಾ ಇದೀವಿ. ನಮ್ಮ ವಾದ ಇರೋದು ಅದೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ, ಒಂದೇ ನಿಮಿಷ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತೀನಿ. ಪ್ರಜಾಪ್ರಭುತ್ವ ಇರ್ಬೋದು, ನಮ್ಮ ಧಾರ್ಮಿಕ ಹಕ್ಕು ಯಾವತ್ತೂ ಬದಲಾಯಿಸಿಲ್ಲ. ಧಾರ್ಮಿಕ ಸ್ಥಳಗಳು ಇನ್ನು ಧಾರ್ಮಿಕ ಸ್ಥಳನೇ. ತಾಯಿ ಚಾಮುಂಡೇಶ್ವರಿಗೆ ಅರಮನೆಯಿಂದ ಕೊಡಲಾಗಿದ್ದ ಆಸ್ತಿ ಎಷ್ಟು ಅನ್ನೋದರ ಅಂದಾಜು ತಮಗೇನಾದ್ರು ಇದೆಯಾ? ಅಂದ್ರೆ ಅದು ಎಷ್ಟು ಕೊಟ್ಟಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೆ ಚಾಮುಂಡಿ ಬೆಟ್ಟ ಮತ್ತು ಅದರ ಸುತ್ತಮುತ್ತ ಇರುವಂಥದ್ದು ಎಲ್ಲನೂ ಕೂಡ ಅದು ಅರಮನೆಗೆ ಸೇರಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಆದರೆ ನಾವು ಅದು ಶಿಬೇಟ್ಶಿಪ್ ಆಫ್ ಅನ್ ಐಡಲ್ ಅಂತ ಹೇಳ್ತೀವಿ. ಅಂದರೆ ಅಲ್ಲೇನು ಚಾಮುಂಡೇಶ್ವರಿ ತಾಯಿಗೆ ಸೇರಿರೋದು, ನಾವು ಪೋಷಕರ ಸ್ಥಾನದಲ್ಲಿ ಅದನ್ನ ನಾವು ನೋಡ್ಕೋತೀವಿ. ಅದೆಲ್ಲ ತಾಯಿ ಚಾಮುಂಡೇಶ್ವರಿಗೆ ಸೇರಿರೋದು. ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಯಾರಿಗೂ ಕೊಟ್ಟಿಲ್ಲ. ಆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಕರು ಆಗಿದ್ದೀವಿ ಅಂತ ನಾವು ಆ ಸ್ಥಾನವನ್ನು ಯಾವತ್ತೂ ಬಿಟ್ಟಿಲ್ಲ. ನಾವು ತಾಯಿ ಚಾಮುಂಡೇಶ್ವರಿ ಆರಾಧಕರು, ನಮ್ಮ ಕುಲದೇವಿ ಅದು ಅಂತ ಆ ಸ್ಥಾನವನ್ನು ನಾವು ಯಾವತ್ತೂ ಬಿಟ್ಟಿಲ್ಲ. ಆ ದೇವಸ್ಥಾನದ ಪೋಷಕರು ಸಹ ಅಂತ ನಾವು ಆ ಸ್ಥಾನಕ್ಕೆ ಯಾವತ್ತೂ ಬಿಟ್ಟಿಲ್ಲ. ಅದ್ರ ಜೊತೆಗೆ ಆ ಆಚರಣೆ ಅಲ್ಲೇನು ಬೆಟ್ಟದಲ್ಲಿ ನಡೆಯುತ್ತೆ, ಅರಮನೆಯಲ್ಲೂ ಸಹ ನಡೆಯುತ್ತೆ. ನಮ್ಮ ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಏನು ನಡೆಯುತ್ತೆ ಅಲ್ಲೂ ಸಹ ನಡೆಯುತ್ತೆ. ಈ ಪಾರಂಪರೆ ಭಾರತ ಏನು ರಿಪಬ್ಲಿಕ್ ಇರ್ಬೋದು, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಹಿನ್ನೆಲೆಯಲ್ಲೂ ಸಹ ಇದು ನಡೀತಾ ಬಂದಿದೆ. ಸುಮಾರು 400 ವರ್ಷದ ಇತಿಹಾಸ ಇದೆ. ಇದು ಒಂದು ಶಕ್ತಿಪೀಠ, ಎಷ್ಟೋ ವರ್ಷದ ಇತಿಹಾಸ ಇದೆ. ಆ ಪೂಜೆ ಕೈಂಕರ್ಯ ಏನೋ ಯಾವ ರೀತಿಯಲ್ಲಿ ಆರಾಧಿಸ್ತೀವಿ ಅದೆಲ್ಲಕ್ಕೂ ಕೂಡ ಅರಮನೆಗೆ ಟೈಅಪ್ ಆಗಿರೋ ಕಾರಣಕ್ಕಾಗಿ ಒಂದು ಧಾರ್ಮಿಕ ಕೂಡ ಒಂದು ಸಂಬಂಧ ಇದೆ. ಸೊ ಈ ಎಲ್ಲ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ. ಆದರೆ ಆ ಮುಜರಾಯಿ ಏನು ಕೇಸ್ ಇದೆ ಅದೇ ಮುಂದುವರಿತಾ ಬಂದಿದ್ರು. ಅದು ಏನು ಸಮಾಜದ ಒಂದು ಮೆಮರಿಯಲ್ಲಿ, ಸೊಸೈಟಲ್ ಮೆಮರಿಯಲ್ಲಿ ಅದು ಆಚೆಗೆ ಬಂದಿರ್ಬೋದು. ಆದರೂ ಸಹ ಆ ಕೇಸ್ ಏನು ಮುಂದುವರಿತಾ ಇತ್ತು. ಆ ಸಮಯದಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರಾಧಿಕಾರ ಸೃಷ್ಟಿ ಮಾಡಿ ಅದು ಇವತ್ತಿನ ಏನು ಆಧುನಿಕತೆಯ ಒಂದು ಹೆಸರಿನಲ್ಲಿ ಇದೆಲ್ಲ ತಾಯಿಯ ಒಂದು ಆಸ್ತಿ, ಇಲ್ಲ ಇದು ಪ್ರಾಧಿಕಾರದ ಆಸ್ತಿ ಅಂತ ಹೇಳೋದು ತಪ್ಪಂತ. ದೇವಸ್ಥಾನಗಳು ಏನಕ್ಕೆ ಸರ್ಕಾರ ನಿಯಂತ್ರಿಸಲು ಮುಂದುವರಿತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ. ತಾಯಿಯವರು ಒಂದು ಸ್ವಲ್ಪ ಏನು ಭಾಳ ಶಿ ವಾಸ್ ವೆರಿ ರಿಸರ್ವ್ಡ್ ಅಬೌಟ್ ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್, ಎಂಟ್ರಿಂಗ್ ಇನ್ ಟು ಪಾಲಿಟಿಕ್ಸ್ ಅಂತ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು ರಿಸರ್ವ್ಡ್ ಅಂತಲ್ಲ, ಅವ್ರಿಗೆ ಮುಖ್ಯವಾಗಿ ಇದೆಲ್ಲನೂ ಕೂಡ ಏನೇನು ಆಗ್ಬೋದು ಅವರು ಕೂಡ ಅನುಭವಿಸಿದ್ದಾರೆ. ಅವರ ನಮ್ಮ ತಂದೆಯವರ ಕಾಲದಲ್ಲಿ ಏನೇನಾಯಿತು, ಯಾವ ರೀತಿ ಒಳ್ಳೇದಾಯಿತು, ಯಾವ ರೀತಿ ಕೂಡ ಒಂದು ರೀತಿ ಅದು ಹಿನ್ನಡೆ ಆಯಿತು ಕೂಡ ಅವರು ಅನುಭವಿಸಿದ್ದಾರೆ. ಸೊ ಇದೆಲ್ಲನೂ ಕೂಡ ಪರಿಗಣಿಸಿದೀವ ಇಲ್ವಾ ಅಂತಲೂ ಕೂಡ ಅವರಲ್ಲಿ ಒಂದು ಅಭಿಪ್ರಾಯ ಇತ್ತು. ಸೊ ಅದೆಲ್ಲನೂ ಕೂಡ ನಾವು ಒಂದು ರೀತಿ ಅವರು ಕೂಡ ಅನ್ನೋ ಥರದ ಅಭಿಪ್ರಾಯ ಇತ್ತಾ? ಇಲ್ಲ, ಆ ಥರ ಏನಿಲ್ಲ. ನಮ್ಮ
ಏನು ನಮ್ಮ ವೃತ್ತಿ ಜೀವನಕ್ಕೆ ನಮ್ಮ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ನಮಗೆ ಅರಮನೆಯಲ್ಲಿ. ಯಾವುದೇ ರೀತಿ ಏನೋ ಅವರೇನು ಅದಕ್ಕೇನು ಆಕ್ಷೇಪವನ್ನು ಅವ್ರು ಯಾವತ್ತೂ ವ್ಯಕ್ತಪಡಿಸಲ್ಲ. ಈ ಥರ ನಾವು ಮುಂದುವರಿಬೇಕು ಅಂದರೆ ಅವರು 100% ನಮ್ಮ ಬೆಂಬಲಕ್ಕೆ ಇರ್ತಾರೆ. ಆದರೆ ನೀವು ಸರಿಯಾಗಿ ಅದನ್ನ ಪರಿಗಣಿಸಬೇಕು ಅಂತ ಅವರ ಅಭಿಪ್ರಾಯ ಅಷ್ಟೇ. ಅರ್ಥ ಆಯಿತು ಅನಿಸುತ್ತೆ. ಸರ್, ನಿಮ್ಗೆ ರಾಜಕೀಯ ಅವಶ್ಯಕತೆ ಇತ್ತಾ ಇಲ್ಲ ಬಿಜೆಪಿಗೆ ನಿಮ್ಮ ಅವಶ್ಯಕತೆ ಇತ್ತಾ? ಬರೀ ಇಂಥದೆಯಾ? ಅವಶ್ಯಕತೆಯ ಪ್ರಶ್ನೆ ಅಲ್ಲ ಇದು. ನನ್ನ ವೃತ್ತಿ ಜೀವನ ಯಾವ ರೀತಿ ನಾನು ಮುಂದುವರಿಬೇಕಾಗಿದೆ, ಸಮಾಜದ ಸೇವೆಯ ದೃಷ್ಟಿಯಲ್ಲಿ ನಾನು ಯಾವ ರೀತಿ ಮುಂದುವರಿಬೇಕು ಅಂಥದ್ದು ಪ್ರಶ್ನೆ ಆಗಿತ್ತು. ನಾನು ಸಹ ಏನು ವೈಯಕ್ತಿಕವಾದ ಒಂದು ದೃಷ್ಟಿಯಲ್ಲಿ ಏನು ಮಾಡ್ತಾಯಿದ್ದೆ ಅದನ್ನು ಮೀರಿ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕಾಗಿ ನಾವು ರಾಜಕೀಯಕ್ಕೆ ಸೇರಿಕೊಂಡು ಅಧಿಕೃತವಾಗಿ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೇಂದ್ರದಲ್ಲೂ ಸಹ ಇಲ್ಲಿ ಜನರ ಆಕಾಂಕ್ಷೆಯನ್ನು ಮಂಡಿಸುವಂಥದ್ದು ಒಂದು ಕರ್ತವ್ಯವನ್ನು ಬಂದಿದೆ. ಅದರ ಜೊತೆಗೆ ಇಲ್ಲೂ ಸಹ ಏನು ಅಭಿವೃದ್ಧಿಯಾಗಿದೆ, ಸರ್ಕಾರದಲ್ಲೂ ಕೂಡ ನಮ್ಮ ಪ್ರಭಾವ ಇರ್ಬೋದು ಅಂತ ಅದು ಜನರು ತಮ್ಮ ಮತದ ಮೂಲಕ ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಮೈಸೂರು ಕೊಡಗು ನಿಜವಾದ ಸಂಸದರು ಯದುವೀರ್ ಒಡೆಯವರ ಅಥವಾ ಪ್ರತಾಪ್ ಸಿಂಹ ಅವರ? ಯಾಕಂದ್ರೆ ಗೆದ್ದ ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ ನೀವು. ಪ್ರತಾಪ್ ಸಿಂಹ ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಎಲ್ಲಿ ನೋಡಿ ಪ್ರತಾಪ್ ಸಿಂಹ ಅವರು ಇರ್ತಾರೆ. ಬಟ್ ಯದುವೀರ್ ಒಡೆಯವರು ಎಲ್ಲ ಒಂದು ಕಡೆ ಕಳೆದೋಗಿದ್ದಾರೆ ಸರ್. ಯಾವ ಸಮಾವೇಶದಲ್ಲಿ ನೋಡು, ಯಾವ ಪ್ರೊಟೆಸ್ಟ್ ಅಲ್ಲಿ ನೋಡು ಪ್ರತಾಪ್ ಸಿಂಹ ಅವರು ಕಾಣಿಸ್ತಾ ಇದ್ದಾರೆ. ಬಟ್ ಯದುವೀರ್ ಒಡೆಯವರು ಎಲ್ಲೂ ಕಾಣಿಸ್ತಿಲ್ಲ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಯಾವ ಆಧಾರ ಮೇಲೆ ಹೇಳ್ತಾ ಇದೀರಿ ಅಂತ ಗೊತ್ತಿಲ್ಲ. ಕಾಣಿಸ್ಕೊಳ್ಳೋದಿಲ್ಲ ನೀವು ಹೊರಗಡೆ. ಅವರು ಎಲ್ಲ ಈಗ ನಾನು ಉದಾಹರಣೆಗೆ ಹೇಳ್ತೀನಿ, ಈಗಲೇ ನಮ್ಮ ಹನುಮ ಜಯಂತಿ ಆಯಿತು, ಅವ್ರ ಪಕ್ಕದಲ್ಲೇ ನಾನೇ ನಿಂತಿದ್ದೆ ಅಲ್ಲಿ ಹುಣಸೂರಲ್ಲಿ ನಡೀತಾ ಇರುವಾಗ. ನಾವು ಅದಕ್ಕೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾ ಇರೋ ಕಾರಣಕ್ಕಾಗಿ ಅಥವಾ ಏನು ಹೆಚ್ಚಾಗಿ ಅಂದರೆ ಬೇಕಾಗಿ ಇಲ್ಲದೇ ಇರೋ ಪ್ರಚಾರ ಮಾಡ್ತಾ ಇಲ್ಲದೇ ಇರೋ ಕಾರಣಕ್ಕಾಗಿ ಬಹುಶಃ ನಿಮ್ಗಲ್ಲಿ ಅನಿಸಿರ್ಬೋದು. ಮತ್ತು ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಮ ಮೈಸೂರು ಮತ್ತು ಕೊಡಗುವಿನ ಸಮಸ್ಯೆಗಳು ನಿಮಗೆ ಜಾಸ್ತಿ ಗೊತ್ತಿಲ್ಲದೆ ಇರ್ಬೋದು. ಆದರೆ ದಯವಿಟ್ಟು ಬನ್ನಿ ಮೈಸೂರಿಗೆ, ನಮ್ಮ ಜೊತೆನೇ ಬನ್ನಿ, ಓಡಾಡಿ ನೋಡೋಣ ಎಷ್ಟು ಮಾಡ್ತಾ ಇದ್ದೀವಿ ನಾವು ಅಂತ. ಪ್ರತಾಪ್ ಸಿಂಹ ಅವ್ರು ಮಾಡ್ತಾ ಇದ್ದಾರೆ, ಏನು ಅದರಲ್ಲಿ ಎರಡು ಮಾತಿಲ್ಲ. ಅವರು ಮಾಡಬೇಕಾಗಿದೆ. ಹಿಂದೆ 10 ವರ್ಷ ಏನು ಸಂಸದರಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಮತ್ತು ಅನೇಕ ಏನು ಪಕ್ಷದ ದೃಷ್ಟಿಯಲ್ಲಿ ಏನು ಅವರು ಏನು ಜವಾಬ್ದಾರಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಅವ್ರಿಗೇನು ಅವ್ರದ್ದೇ ಆದ ಒಂದು ನೇರ ಸಂಪರ್ಕ ಇದೆ. ಆದರೂ ಸಹ ನಮ್ಮ ಕೆಲಸ, ಸಂಸದರ ಕೆಲಸ ಮುಂದುವರಿತಾ ಇದೆ. ನಿನ್ನೆ 2 ದಿನದ ಕೊಡಗುದು ಪ್ರವಾಸ ಆಯಿತು. ಕೊಡಗುವಲ್ಲಿ ನಾವು ಸುಮಾರು ಇದ್ದಿದ್ದೇ ಏನು ಒಂದು 150 ಡೇಸಲ್ಲಿ ಸುಮಾರು 30 ದಿನ ಕೊಡಗುವಲ್ಲೇ ಇದ್ದೀವಿ ನಾವು. ಸೊ ಇಂಥ ನಾವು ಪ್ರವಾಸ ಮಾಡ್ತಾ ಇರೋದು ಯಾರೂ ಮಾಡಿಲ್ಲ ಅಂತ ನಾನಂತೂ ಭಾವಿಸ್ತೀನಿ. ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನು ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ಈ ಹೆಂಗೂ ಪ್ರತಾಪ್ ಸಿಂಹ ಅವ್ರ ಹೆಸರು ಬಂದೇ ಬಿಟ್ಟಿದೆ. ಈ ಸಲ ಚುನಾವಣೆಯಲ್ಲಿ ನಿಮ್ಮ ಹತ್ರ ನೀವು ನಿಂತ್ಕೋಬೇಕು, ಸ್ಪರ್ಧೆ ಮಾಡಬೇಕು ಬಿಜೆಪಿ ಅಂತ ಬಂದವ್ರ ಎದುರಿಗೆ ನೀವು ಕೇಳಿದ್ರ? ಯಾಕಂದ್ರೆ ಸಿಟ್ಟಿಂಗ್ MP BJP ಅವರೇ ಇದ್ದಾರೆ. ಒಳ್ಳೆ ಕೆಲಸಗಾರ ಅನ್ನೋ ಹೆಸರಿದೆ ಅವ್ರಿಗೆ. ನಮ್ಗೆ ಮಾಹಿತಿ ಬಂದಿದ್ದು ಇಷ್ಟೇ, ಇದು 2024 ಲೋಕಸಭಾ ಮೈಸೂರು ಕೊಡಗು ಪಟ್ಟಿಯಲ್ಲಿ ನೀವು ಒಬ್ಬ ಆಕಾಂಕ್ಷಿ ಆಗ್ತೀರಾ ಅಂತ. ನಾ ಸರಿ ಅಂತ ಹೇಳಿದಷ್ಟೇ, ನಾವು ಒಪ್ಕೊಂಡೆ. ನಾನು ಕೂಡ ಒಂದು ಸ್ವಲ್ಪ ಅದು ಏನೋ ನಮ್ಮ ತಾಯಿಯವರ ಆಶೀರ್ವಾದ ಆಗಿದ ನಂತರ ನಾನು ಒಪ್ಕೊಂಡೆ. ಪ್ರತಾಪ್ ಸಿಂಹ ಅವ್ರಿಗೆ ಏನು ಮಾಡ್ತೀರಾ ಆ ಥರದ ಪ್ರಶ್ನೆನ ನೀವು ಕೇಳಲಿಲ್ಲ, ಅವರು ಹೇಳಿಲ್ಲ? ಪ್ರತಾಪ್ ಸಿಂಹ ಅವ್ರಿಗೆ ಕೇಳಬೇಕಾಗಿತ್ತು. ಅಲ್ಲಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಏನು ಮಾಡ್ತೀರಾ ಅಂತ ಪಕ್ಷದವ್ರು ನೀವು ಏನು ಕೇಳಲಿಲ್ಲ, ಅವರು ಏನು ನಿಮಗೆ ಹೇಳಲಿಲ್ಲ? ನನ್ ಕೇಳೋ ಏನು ಅವಶ್ಯಕತೆ ಇರಲಿಲ್ಲ ನನಗೆ. ಓಕೆ, ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅವ್ರ ಕೆಲಸಗಳು ಮಾಡ್ಕೋತಾರೆ, ಪಕ್ಷ ಏನು ತೀರ್ಮಾನ ಮಾಡ್ತಾರೆ, ನಾನೇನು ಪ್ರಶ್ನೆ ಮಾಡಲ್ಲ ಅಷ್ಟೇ. ನನಗೆ ಇನ್ನೊಂದು ಹೆಸರಿದೆ.